ನಾವಿವತ್ತು ಆಗುಂಬೆಯ ಕಲ್ಲೂರು ಅಂಗಡಿಗೆ ಬಂದಿದ್ದೇವೆ. ಇಲ್ಲಿಯ ಸುಮಾರು 800 ವರ್ಷಗಳಿಂದ ಹಿಂದಿನಿಂದ ಕೂಡ ಗುತ್ಯಮ್ಮ ಮಾತೆಂಗಮ್ಮ ಹೇಳುವ ಸಹೋದರಿಯರು ದೇವಿ ರೂಪದಲ್ಲಿ ರೂಪ ತಾಳಿ ಅವರನ್ನು ಇವತ್ತು ಕೂಡ ಆರಾಧನೆ ಮಾಡಲಾಗ್ತಿದೆ. ಈಗ ಇದರ ಬಹಳಷ್ಟು ವಿಶೇಷತೆಗಳ ಬಗ್ಗೆ ತಮಗೆ ನಾವು ತಿಳಿಸಿದ್ದೇವೆ. ಈಗ ಇದರ ಅರ್ಚಕರಾಗಿರುವ ಸುದರ್ಶನ್ ಅವರು ನಮಗೆ ಮಾಹಿತಿ ನೀಡ್ತಾರೆ. ಇಲ್ಲೊಂದು ವಿಶೇಷ ಏನು ಅಂತ ಕೇಳಿದ್ರೆ, ಇಲ್ಲಿಯ ಪೂಜಾ ಕಾರ್ಯಗಳನ್ನು ನಿರಂತರವಾಗಿ ಬಳೆಗಾರರೇ ಮಾಡ್ತಾ ಬಂದಿದ್ದಾರೆ. ಹಾಗಾಗಿ ಅವರು ಇಲ್ಲಿಯ ದೇವಸ್ಥಾನಗಳಲ್ಲಿ ಏನೆಲ್ಲ ಕಾರ್ಯಕ್ರಮಗಳು ವರ್ಷಂಪ್ರತಿ ಆಗ್ತದೆ, ಅದರ ಜೊತೆಗೆ ಇಲ್ಲಿಯ ವಿಶೇಷತೆಗಳು ಏನು, ಅದರ ಬಗ್ಗೆ ಒಂದಷ್ಟೊತ್ತು ಮಾಹಿತಿ ನೀಡ್ತಾರೆ. ದರ್ಶನ್ ನಮಸ್ಕಾರ. ನಮಸ್ತೆ. ನೋಡಿ, ಬಹಳಷ್ಟು ಪುರಾತನವಾದ ದೇವಸ್ಥಾನ ಇವತ್ತು ಬಾಲಾಲಯದಲ್ಲಿದೆ. ಈಗ ಇದು ಎಷ್ಟು ವರ್ಷಗಳ ಹಿಂದೆ ಆರಂಭ ಆಯಿತು, ಮತ್ತೆ ಜೊತೆಗೆ ಇಲ್ಲಿ ನಿತ್ಯ ಪ್ರತಿ ವರ್ಷ ಏನು ಕಾರ್ಯಕ್ರಮಗಳೆಲ್ಲ ಆಗ್ತದೆ? ಇದು 800 ವರ್ಷಗಳ ಇತಿಹಾಸ ಇದೆ. ಈಗ ನಿತ್ಯ ದಿನದಿಂದ ಪೂಜೆ ನಡೀತಾ ಇದೆ. ನಿತ್ಯ ಪೂಜೆ ಆಗ್ಲೇಬೇಕು. ಅನ್ನ ನೈವೇದ್ಯ ಆಗಬೇಕು, ಹೂವಿನ ಪೂಜೆ ಆಗುತ್ತೆ, ಎಲೆ ಪೂಜೆ ಅಂತ ಆಗುತ್ತೆ, ಕುಂಕುಮಾರ್ಚನೆ ಇದೆಲ್ಲ ಮಾಮೂಲಿ ಆಗುತ್ತೆ. ಹಾಗೂ ವಿಶೇಷ ಅಂತ ಹೇಳಿದ್ರೆ ನವರಾತ್ರಿ ಉತ್ಸವ ಆಗುತ್ತೆ. 8 ದಿನ ಚಂಡಿಕಾ ಪಾರಾಯಣ ಹಾಗೂ ವಿಜಯದಶಮಿ ದಿನ ಅಮ್ಮನವರ ಉತ್ಸವ ಹೊರಡುತ್ತೆ. ಇಲ್ಲಿ ಪಂಚಲಿಂಗೇಶ್ವರ ದೇವಸ್ಥಾನ ಇದೆ, ಅಲ್ಲಿಯವರೆಗೆ ಹೋಗಿ ಅಲ್ಲಿಂದ ಪೂಜಾ ಕೈಂಕರ್ಯಗಳು ಮುಗಿಸಿ ರಿಟರ್ನ್ ಮತ್ತು ದೇವಸ್ಥಾನಕ್ಕೆ ಬರುತ್ತೆ. ಹಾಗೆ ಅಲ್ಲಿಂದ ಪ್ರಾರಂಭ ಆಗಿದ್ದು ಮತ್ತೆ ಬರುವಂತಹ ಕಾರ್ತಿಕ ಮಾಸದ ದೀಪಾವಳಿಯ ಬರುವ ಮಂಗಳವಾರನೇ ಕೂಡ ಕೆಂಡೋತ್ಸವ ಆಗುತ್ತೆ. ದೀಪೋತ್ಸವ ಮತ್ತು ಕೆಂಡೋತ್ಸವ. ಅದರಲ್ಲೂ ಕೂಡ ಅಮ್ಮನವರ ಮೂರ್ತಿಯಿಂದ ಹೊರಗಡೆ ಬಂದು ಉತ್ಸವಾದಿಗಳನ್ನು ಮಾಡಿ ಕೆಂಡೋತ್ಸವ ಆಗಿ ಮತ್ತೆ ಅಮ್ಮನವರ ಗರ್ಭಗುಡಿ ಪ್ರವೇಶ ಆಗುತ್ತೆ. ಆ ನಂತರದಲ್ಲಿ ಭಕ್ತಾದಿಗಳಿಂದ ಕಾರ್ತಿಕ ದೀಪೋತ್ಸವ ಪ್ರತಿನಿತ್ಯ 1 ತಿಂಗಳು ಸುಬ್ರಹ್ಮಣ್ಯ ಷಷ್ಠಿಯವರೆಗೆ, ಚಂಪಾ ಷಷ್ಠಿಯವರೆಗೆ ಪ್ರತಿನಿತ್ಯವೂ ಎಲ್ಲರೂ ಕೂಡ ಅವರವರ ಕುಟುಂಬ ಹಾಗೂ ಮನೆಯ ದೀಪೋತ್ಸವವನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಹಾಗೂ ಈಗ ಮತ್ತೆ ಇನ್ನು ಮೇ ತಿಂಗಳಲ್ಲಿ ಅಮ್ಮನವರ ಉತ್ಸವಾದಿ ಮತ್ತೆ ಪ್ರಾರಂಭ ಆಗುತ್ತೆ. ಸಿಡಿ ಉತ್ಸವ ಅಥವಾ ತೊಟ್ಟಿಲು ಸೇವೆ ಅಂತ ಆಗುತ್ತೆ. ಅದು ಕೂಡ ಇಲ್ಲಿ ಬರುವಂತ ಮಾಲತಿ ನದಿಗೆ ಸೇರುವಂತ ಜಾಗದಲ್ಲಿ ಹೋಗಿ ಅಮ್ಮನವರ ಸ್ನಾನ ಮಾಡಿ ಅಲ್ಲಿಂದ ಮತ್ತೆ ವಾಪಸ್ ಬಂದು ಹಾಗೂ ಭಕ್ತಾದಿಗಳಿಂದ ಸೇವೆ ಸ್ವೀಕರಿಸ್ತಾಳೆ. ಅಲ್ಲಿವರೆಗೆ 3 ಸಲ ಉತ್ಸವಾದಿ ಹೊರಡುತ್ತೆ. ಆಮೇಲೆ ಅದು ಬಿಟ್ಟರೆ ಇನ್ನು ಇದು ಕುಂಕುಮಾರ್ಚನೆ ಹಾಗೂ ವಿಶೇಷವಾಗಿ ಮೇ 1ನೇ ತಾರೀಕು ನಾವು ಚಂಡಿಕಾ ಹೋಮ ಮಾಡ್ತಾ ಇದ್ದು, ಅದು ಈಗ ನಂತರದಲ್ಲಿ ಮುಂದೆ ಹೋಗುತ್ತೆ. ಯಾಕಂದ್ರೆ ನಾಡ್ದು 22, 23 ಪ್ರತಿಷ್ಠಾಪನೆ ಆದಾಗ ಇನ್ನು ಆ ಮುಂದಿನ ಕೈಕರ್ಯಗಳು ನಡೀತಾ ಬರುತ್ತೆ. ಹಾಗೆ ಬರುವಂತ ಮುಂದಿನ ತಿಂಗಳು 23ನೇ ತಾರೀಕು, ಮೇ ತಿಂಗಳು 23ನೇ ತಾರೀಕು ಅಮ್ಮನವರ ಪ್ರತಿಷ್ಠಾಪನೆ ಇದೆ. ಅದಕ್ಕೆ ಎಲ್ಲರೂ ಕೂಡ ಭಾಗಿಯಾಗಬೇಕು. ಬರುವ ತಿಂಗಳು 22ರಿಂದ ಪ್ರಾರಂಭ ಆಗಿ ಮುಂದಿನ ತಿಂಗಳು ಮೇ 22ರಿಂದ ಶಾಲಿವಾನ ಶಕೆ 1945ನೇ ಶ್ರೀ ವಿಶ್ವನಾಮ ಸಂವತ್ಸರದ ಶುದ್ಧ 22/5/25ನೇ ಶನಿವಾರ ಗುರುವಾರ ದಿನ ಬೆಳಗ್ಗೆ 8 ಗಂಟೆಗೆ ಪ್ರಾರ್ಥನೆಯಿಂದ ಪ್ರಾರಂಭ ಆಗುತ್ತೆ. ಆ ದಿನದ್ದು ಆದಿವಾಸಿ ಹೋಮದಿಂದ ಅಲ್ಲಿ ಮುಕ್ತಾಯ. ಆ ದಿನ 22ನೇ ಕಾರ್ಯಕ್ರಮದ ಮುಕ್ತಾಯ ಆಗುತ್ತೆ. ಮತ್ತೆ 23ನೇ ತಾರೀಕು ಬೆಳಗ್ಗೆ 6 ಗಂಟೆಯಿಂದ ಗುರು ಗಣಪತಿ ಪೂಜೆ ಹಾಗೂ 8ರಿಂದ 9:30ಕ್ಕೆ ಸಲ್ಲುವ ಪ್ರತಿಷ್ಠಾಪನೆ 9:30ಕ್ಕೆ ಶುಭ ಲಗ್ನದಲ್ಲಿ ಬೆಳಗ್ಗೆ ಪ್ರತಿಷ್ಠೆ ಆಗುತ್ತೆ. ಆ ನಂತರದಲ್ಲಿ ಹೋಮಾದಿಗಳು ಮತ್ತು ಕುಂಭಾಭಿಷೇಕ, ಬ್ರಹ್ಮಕಲಶ ಹಾಗೂ ಶಿಖರ ಪ್ರತಿಷ್ಠೆ ಇಷ್ಟೆಲ್ಲವೂ ಕೂಡ 23ನೇ ತಾರೀಕು ನಡೆಯುತ್ತೆ. ಹಾಗೂ ಆ ತದನಂತರದಲ್ಲಿ ಅನ್ನ ಸಂತರ್ಪಣೆ ಇದೆ ಹಾಗೂ ಸ್ವಾಮೀಜಿಗಳ ಆಗಮನ ಇದೆ. ಅದೆಲ್ಲದಕ್ಕೂ ಕೂಡ ಭಕ್ತಾದಿಗಳು ಸಹಕರಿಸಬೇಕು ಹಾಗೂ ಎಲ್ಲರೂ ಬಂದು ಆ ದೇವಿಯ ಕೃಪೆಗೆ ಪಾತ್ರರಾಗಬೇಕು ಅಂತ ಕೇಳ್ಕೊಳ್ತಾರೆ. ಇಲ್ಲಿಗ 2 ದೇವಿಯರದ್ದು ಮೂರ್ತಿಯಲ್ಲಿ ನಿರ್ಮಾಣ ಆಗ್ತಿದೆ. ನಿರ್ಮಾಣ ಆಗೋದು ಕಾರ್ಕಳದಿಂದ ನಿರ್ಮಾಣ ಆಗಿದೆ. ಬಟ್ ಈಗ ನಾಡ್ದು 28ನೇ ತಾರೀಕು ಸೋಮವಾರ, ಯಾವ ತಾರೀಕು? ಇದೇ ತಿಂಗಳು ಏಪ್ರಿಲ್ 28 ಸೋಮವಾರ ದಿನ ಮಧ್ಯಾಹ್ನ ಕಾಲ ಬೆಳಗ್ಗೆ ಹೋಗ್ತಾರೆ. ಮಧ್ಯಾಹ್ನ ಕಾಲಕ್ಕೆ ಇಲ್ಲಿಗೆ ಆಗುಂಬೆ ಇಂದ ಪ್ರವೇಶ ಆಗುತ್ತೆ ಘಾಟಿಯಿಂದ. ಅಲ್ಲಿಂದ ಬರುವಾಗ ಸಾರ್ವಜನಿಕರು ಎಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಆ ಅಮ್ಮನವರ ಮೂರ್ತಿ ತರುವಾಗ ಎಲ್ಲರೂ ಸಹಕರಿಸಬೇಕು ಅಂತ ಎಲ್ಲರ ಹತ್ರ ಕೇಳ್ಕೊಳ್ತೇವೆ. ಬಂಧುಗಳೇ, ಕಾರ್ಕಳ ಹೇಳುವಂಥದ್ದು ಒಂದು ಶಿಲ್ಪಕಲೆಯ ಒಂದು ರೀತಿಯಲ್ಲಿ ತವರೂರು. ಯಾಕಂದ್ರೆ ಅಲ್ಲಿ ಬಹಳಷ್ಟು ಮಂದಿ ಶಿಲ್ಪಿಗಳು ಇದ್ದಾರೆ. ಭವ್ಯವಾದ ಗೊಮ್ಮಟೇಶ್ವರ ಮೂರ್ತಿ ಸುಮಾರು 1400 ಇಸ್ವಿಯಿಂದಲೂ ನಿರ್ಮಾಣ ಆಗಿದೆ. ಬಹಳಷ್ಟು ಸುಂದರವಾದ ದೇವಸ್ಥಾನಗಳು, ಶಿಲಾಮಯ ದೇವಸ್ಥಾನಗಳು. ಈಗ ಇಲ್ಲಿಯ ಮೂರ್ತಿ ಕೂಡ ನಿರ್ಮಾಣ ಆಗುವಂಥದ್ದು ಕಾರ್ಕಳದಲ್ಲಿ. ಹಾಗಾಗಿ ಕಾರ್ಕಳದಿಂದ ಬರುವ ಏನು ಮೂರ್ತಿಯ ಮೆರವಣಿಗೆ ಈಗ ಆಗುಂಬೆಯಿಂದ ಮೆರವಣಿಗೆ ಆರಂಭ ಆಗುತ್ತೆ. ಎಲ್ಲರೂ ಕೂಡ ಇದರಲ್ಲಿ ಪಾಲ್ಗೊಳ್ಳಿ ಹೇಳುವಂತ ವಿನಂತಿಯನ್ನು ಸಮಿತಿಯವರು ಮಾಡ್ಕೊಂಡಿದ್ದಾರೆ.